ನಾನು ವಿಲ್ ಬದಲಾಯಿಸೋ ವಿಚಾರ ಮನೇಲಿ ಯಾರ ಹತ್ರನೂ ಹೇಳಿಲ್ಲ. ನನ್ನ ಹೆಂಡತಿಗೂ ಸಹ ನಾನು ಸಂದರ್ಭ ಪರಿಸ್ಥಿತಿ ನೋಡ್ಕೊಂಡು ಹೇಳ್ತೀನಿ. ಈಗ ಅರ್ಜೆಂಟ್ ಆಗಿ ವಿಲ್ ಅಂತ ಬದಲಾಗ್ಲೇಬೇಕು. ನಿಮ್ಮ ಹೆಸರಿನಲ್ಲಿರೋ ಪ್ರಾಪರ್ಟಿ ಮತ್ತು ಶೇರ್ಗಳನ್ನ ಯಾರ ಹೆಸರಿಗೆ ಬೇಕಾದರೂ ನೀವು ವರ್ಗಾಯಿಸಬಹುದು. ಆದರೆ ಇವರೊಬ್ಬರನ್ನು ಬಿಟ್ಟು ರಾಜವರ್ಧನ್ ಅವರು ಸಡನ್ ಆಗಿ ಯಾಕಿಂತ ನಿರ್ಧಾರ ತಗೊಂಡ್ರು? ಏನಾಗಿತ್ತು ಅವತ್ತು? ಇದ್ರ ಬಗ್ಗೆ ಸೌಮ್ಯಾಜಿಗಳಿಗೆ ಖಂಡಿತ ಗೊತ್ತಿರತ್ತೆ. ಪುಷ್ಪ, ಲೇ ಪುಷ್ಪ, ಪುಷ್ಪ ಹೇಳ ಮೇಲೆ ಏನು ಏನ್ ಸುಬ್ಬು? ಅನು ಫೋನ್ ತಗೊಂಡು ಆಚೆ ಹೋದ್ಲು. ಅಳಿಂದ್ರ ಫೋನ್ ಬಂದಿರ್ಬೇಕು, ಮಾತಾಡ್ಕೊಂಡ್ ಬರ್ತಾಳೆ ಬಿಡು. ಜಗಳ ತಣ್ಣಗಾದ್ರೆ ನಮ್ಮ ಹತ್ರನ ಚೆನ್ನಾಗಿ ಮಾತಾಡ್ತಾಳೆ ಬಿಡು. ಯಾಕೋ ಈ ಸಲ ನಮ್ಮ ಅನು ತುಂಬಾ ಡಲ್ ಆಗಿದ್ದಾಳೆ. ನನ್ಗೆ ಯಾಕೋ ಅವಳ ಬಗ್ಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ನನಗ್ ಬುದ್ಧಿ ಹೇಳ್ಬೇಕಾಗಿರೋ ನೀನೆ ಹಿಂಗ್ ಅಂತಿದ್ಯಲ್ಲ ಸುಬ್ಬು. ಅವಳಾಗವಳೆ ಸರಿ ಹೋಗ್ತಾಳೆ, ಸುಮ್ನೆ ಮಲ್ಕೋ. ಇಷ್ಟೊತ್ತಲ್ಲ ಅವ್ರಿಗೆ ಕಾಲ್ ಮಾಡಿದ್ರೆ ಖಂಡಿತ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಹಲೋ, ಯಾರು? ಹಲೋ ಸರ್, ಐ ಆಮ್ ರಿಯಲಿ ಸಾರಿ ಸರ್. ನಾನು ನಿಮ್ಗೆ ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡಿಬಿಟ್ಟೆ. ಆಕ್ಚುಲಿ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತಾನೆ ನಾನು ಕಾಲ್ ಕಟ್ ಮಾಡಿದೆ. ನನ್ನಿಂದ ನಿಮ್ ನಿದ್ದೆ ಹಾಳಾಯ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಯಾರು ಮಾತಾಡ್ತಿರೋದು ಅಂತ ಗೊತ್ತಾಗ್ತಿಲ್ಲ. ನಾನು ಸರ್, ವರ್ಧನ್ ಮನೆಯಿಂದ ಆರ್ಯವರ್ಧನ್ ಅವ್ರ ಹೆಂಡತಿ. ಓಹೋ, ಅನು ಅಲ್ವೇನಮ್ಮ ನಿನ್ನ ಹೆಸರು? ಏನಮ್ಮ ವಿಷಯ? ಏನಾದ್ರೂ ಅರ್ಜೆಂಟ್ ಇತ್ತಾ? ಅದು ನಾನು ರಾಜವರ್ಧನ್ ಅವ್ರ ಬಗ್ಗೆ ಕೇಳಬೇಕಾಗಿತ್ತು ಸರ್. ರಾಜ ಸಾಹೇಬ್ರ ಬಗ್ಗೆನಾ? ಹಾ ಸರ್. ನಾನು ನಿಮ್ಮನ್ನ ಭೇಟಿ ಮಾಡ್ಬೋದಾ? ನಾನು ನಿಮ್ಮ ಆಫೀಸಿಗೆ ಬರ್ಬೋದಾ? ಖಂಡಿತವಾಗ್ಲೂ ನಾಳೆ ಎಷ್ಟೊತ್ತು ಅದು ಬನ್ನಿ ಅಮ್ಮ, ನಾನು ಆಫೀಸಲ್ಲೇ ಇರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ. ಏಯ್ ಪುಷ್ಪ, ಏನು ಯಾಕೆ ಈ ತರ ಅಸಡ್ಡೆ ಮಾಡ್ತಾ ಇದೀಯಾ? ಯಾಕೋ ಏನೋ ಸರಿ ಇಲ್ಲ ಅನ್ನಿಸ್ತಾ ಇದೆ ಕಣೆ. ಯಾಕೆ ಏನೇನೋ ಹೇಳಿ ಭಯ ಪಡಿಸ್ತೀಯ ಸುಬ್ಬು? ಭಯ ಪಡ್ಸಕ್ ಹೇಳ್ತಾ ಇರೋದಲ್ಲ ಕಣೆ ಇದು. ಅವಳು ಬಂದಾಗಿಂದ ನೀನೇ ನೋಡ್ತಾ ಇದೀಯಲ್ಲ, ಏನೋ ಗಂಭೀರವಾದ ವಿಷಯ ಇದೆ. ಆದ್ರೆ ಅವನು ನಮಗೆ ಹೇಳ್ತಾ ಇಲ್ಲ ಅಷ್ಟೇ. ಬಂದ್ಲೋ ಜೊತೆ ಮಲ್ಕೋ.
ನನ್ನ ಜೊತೆ ಬರೋಷ್ಟು ಯೋಗ್ಯತೆ ಇದೆಯಾ ನಿನಗೆ? ನಿನಗೆ ಯಜಮಾನಿಕೆ ಮಾಡೋ ಯೋಗ್ಯತೆನೂ ಇಲ್ಲ, ಅದಕ್ಕೆ ಕನ್ಸ್ ಕಾಣೋ ನಿಯತ್ತೂ ಇಲ್ಲ. ಏನ್ ಹಾಗೆ ನೋಡ್ತಾ ಇದೀಯಾ? ಹೋಗಾಚೆ. ಆರ್ಯ ಪ್ಲೀಸ್, ಐ ಕಾಂಟ್ ಸಿ ಯು ಲೈಕ್ ದಿಸ್. ಅಳನ್ನ ನಿಲ್ಸು. ಏನಾಯ್ತು ಅಂತ ಹೇಳು ಆರ್ಯ. ಆರ್ಯ, ಯಾಕೆ ಹಿಂಗ್ ಅಳ್ತಾ ಇದ್ಯಾ? ಏನಾಯ್ತು ಅಂತ ಹೇಳು ಆರ್ಯ. ಇವತ್ತು ರಾಜಾ ಸಾಹೇಬ್ರು ಇವತ್ತು ಏನೋ ಆಫರ್ ಇದೆ ಅಂತ ಕೂಗುದ್ರಲ್ಲ, ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ಅಂತಂದ್ರೆ ನನ್ನ ಮಗಳ್ ನೋಡ್ ಕಲ್ತ್ಕೋ. ನನ್ನ ಕರೆದು ನನ್ನ ಮಗಳು ಬುದ್ಧಿವಂತೆ, ಅವಳು ಎಲ್ಲದನ್ನು ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ, ಮನೆ ನೋಡ್ಕೋತಾಳೆ, ನಿಮ್ಮನ್ನು ನೋಡ್ಕೋತಾಳೆ. ನನ್ನ ಮಗಳು ನನ್ನ ಹೆಮ್ಮೆ. ಅದೇ ರೀತಿ ಇನ್ಮೇಲೆ ನೀನು ನನ್ನ ಮಗ ಅಂತಂದ್ಬಿಟ್ಟು ಆರ್ಯ, ಹುಡ್ದಾಗ್ಲಿಂದ ನಾನು ಅಪ್ಪ ಅಮ್ಮನ ಪ್ರೀತಿ ನೋಡೇ ಇಲ್ಲ ನಂದಿನಿ ಅವ್ರೆ. ಅಯ್ಯೋ ಆರ್ಯ, ನಾನ್ ಏನೋ ಆಯ್ತು ಅಂತ ಭಯಪಟ್ಟೆ ಗೊತ್ತಾ? ಇದು ನಿಮಗೆ ಸಣ್ಣ ವಿಷಯ ಇರ್ಬೋದು, ಆದ್ರೆ ನನಗೆ ನೋ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದ್ರೆ ಅಳ್ಬೇಡ ಪ್ಲೀಸ್, ಸ್ಟಾಪ್ ಕ್ರೈಂಗ್. ರಾಜಾ ಸಾಹೇಬ್ರು ಎಷ್ಟು ಒಳ್ಳೆಯವರು ಗೊತ್ತಾ? ಈ ಕಂಪ್ನಿಲಿ ಎಲ್ಲ ಕಾರ್ಮಿಕರ ಹಾಗೆ ನೀನು ಒಬ್ಬ ಸಾಮಾನ್ಯ ನೌಕರ ಅಷ್ಟೇ. ಆಮೇಲೆ ಅವ್ರು ಏನಂದ್ರು ಗೊತ್ತಾ? ಏನಂದ್ರು? ನೀನು ಬರೀ ಈ ಮನೆ ಅಳಿಯ ಅಲ್ಲ, ಈ ಮನೆ ಮಗ. ನಮ್ಮ ಮನೆತನದ ಹೆಸರನ್ನ ನಿನ್ನ ಹೆಸರಿನ ಜೊತೆ ಸೇರಿಸ್ಕೋ, ಈ ಮನೆ ಮಗನಾಗಿರು ಅಂತಂದ್ರು. ಅಪ್ಪ ಹಂಗಂದ್ರ? ದಟ್ಸ್ ಗ್ರೇಟ್ ಥಿಂಗ್. ಈ ವಿಷಯ ನಂಗೆ ಹೊಳಿಲೇ ಇಲ್ಲ ನೋಡು. ದಟ್ಸ್ ಆಸಮ್, ಲವ್ಲಿ. That makes you Aryavardhan. That's really great. From today, you are Aryavardhan. ಎಲ್ಲ ಅವರ ಆಶೀರ್ವಾದ, ನಿಮ್ ಪ್ರೀತಿ. I'm so happy today. I am Aryavardhan. Aryavardhan. Aryavardhan, CEO of Vardhan Company. Aryavardhan. I am Mrs. Aryavardhan. ಅಜ್ಜಿ ಅವ್ರ ಹತ್ರ ಮಾತಾಡಿದ್ದನ್ನ ಶಾನ್ ಬೋಗ್ರಿಗೆ ಈಗಲೇ ತಿಳಿಸೋದು ಒಳ್ಳೇದು.
ಚಾರು ಸರ್ ಸರ್ ಪ್ಲೀಸ್ ಸರ್ ಒಂದೇ ಒಂದು ಇಂಟರ್ವ್ಯೂ ರೈಟ್ ನೌ ಐ ಆಮ್ ಎಕ್ಸ್ಟ್ರೀಮ್ಲಿ ಬಿಸಿ. ಒಂದು ನಿಮಿಷ ಸರಿ, ಬೇಗ ಕೇಳಿ. ಹಾ ಮಿಸ್ಟರ್ ಆರ್ಯವರ್ಧನ್, ಹೊಸ ಹೆಸರು ಹೇಗನ್ಸ್ತಿದೆ? ಆರ್ ಯು ಕಂಫರ್ಟಬಲ್? ಐ ಆಮ್ ಕಂಫರ್ಟಬಲ್. ಹೊಸ ಬಟ್ಟೆನೇ ಹಾಕೊಂಡ್ರೆ ಹೊಸ ಬದುಕು ಶುರುವಾಯ್ತು ಅಂತ ನಂಬೋ ಮಿಡ್ಲ್ ಕ್ಲಾಸ್ ಜನ ನಾವು. ಇನ್ನು ನೀವು ಹೊಸ ಹೆಸರನ್ನೇ ಕೊಟ್ಟಿದ್ದೀರಿ. ಇಟ್ಸ್ ಆಲ್ರೆಡಿ ಮೈಂಡ್. ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಇಟ್. ನೀವಿಟ್ಟ ಹೆಸರು, ನೀವು ಕೊಟ್ಟ ಬದುಕು ಇದು ನನ್ನ ಪಾಲಿನ ಪುನರ್ಜನ್ಮಾರಿ. ಆರ್ಯ ಕವಿ ಆದ್ಯಲ್ಲೋ. ನನ್ ಗಂಡನ್ನ ಮಾತನಲ್ಲಂತೂ ಯಾರ ಕೈನಲ್ಲೂ ಸೋಲ್ಸಕ್ಕಾಗಲ್ಲ. ಸರಿ ಬಿಡಿ, ಮತ್ತೆ ಮೌನದಲ್ಲೇ ಸೋಲ್ಸಿ ನನ್ನ ಮನದರ್ಸಿ. ಹೌದು, ನಿಮಗೆಷ್ಟು ಥ್ಯಾಂಕ್ಸ್ ಹೇಳಬೇಕೋ ಅಷ್ಟೇ ನಮ್ಮ ಮಾವನವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಆಕ್ಚುಲಿ ಅವ್ರಿಗೆ ಡಬಲ್ ಥ್ಯಾಂಕ್ಸ್ ಹೇಳಬೇಕು. ಹೌದಾ? ಥ್ಯಾಂಕ್ಸ್ ಹೇಳೋ ವಿಚಾರದಲ್ಲಿ ತಡ ಮಾಡಬಾರ್ದು. ಅವ್ರ ಲೆಕ್ಕದ ಅಕೌಂಟ್ ಬೇರೆನೇ ಇದೆ. ನಾನು ಈಗಲೇ ಅವರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು. ಆರ್ಯ ನೀನ್ ಯಾವಾಗ ನೋಡ್ರು ಬ್ಯುಸಿಯಾಗಿ ಇರ್ತೀಯ. ಈ ಥ್ಯಾಂಕ್ಸ್ ಎಲ್ಲ ನಾಳೆ ಬೆಳಗ್ಗೆ ಹೇಳ್ಕೊ. ಇವಾಗ ನನ್ ಜೊತೆನೇ ಇರು ಪ್ಲೀಸ್, ಎಲ್ಲೂ ಹೋಗ್ಬೇಡ. ಐ ಬಿ ರೈಟ್ ಬ್ಯಾಕ್. ಯಾವುದನ್ನು ಬಾಕಿ ಇಟ್ಕೋಬಾರ್ದು. ಕೃತಜ್ಞತೆ ಸಲ್ಲಿಸೋ ವಿಚಾರದಲ್ಲಂತೂ ಬಾಕಿ ಇಟ್ಕೊಳ್ಳೇಬಾರ್ದು. ನಾನು ಇವತ್ತೇ ಎಲ್ಲಾನು ಚುಕ್ತಾ ಬರ್ತೀನಿ. ರೈಟ್ ಬ್ಯಾಕ್. ಚಾರು 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 ಅಮ್ಮ ಚಾರು ಚಾರು ಏನಾಯ್ತು? ಇನ್ನೆಲ್ಲ ಇರ್ಬೇಕಾ ಮಾವಯ್ಯ? ನಾನ್ ನಿಮ್ಮನ್ನ ಮಾವಯ್ಯ ಅಂತ ಕರೆದಿದ್ದು ನಿಮ್ಮ ಎದೆಯಲ್ಲಿ ಬೆಂಕಿ ಬಿದ್ದಾಗಾಯ್ತಾ? ನೀವು ಚಿಂತೆ ಮಾಡಬೇಡಿ. ನಾನು ಮಾವಯ್ಯ ಅಂತ ಕರಿತಿರೋದು ಇದೇ ಮೊದಲು ಮತ್ತೆ ಕೊನೆ ಬಾರಿ. ಕೋಪ ಮಾಡ್ಕೋಬೇಡಿ. ಸರಿ ಕರ್ಸ್ಕೊಳ್ಳಿ. ಅರ್ಥ ಆಯ್ತಾ? ಇನ್ಹೇಲರ್ ಬೇಕಲ್ವಾ? ಮರ್ತೇ ಹೋಯ್ತು ನನಗೆ. ಒಂದ್ ನಿಮಿಷ. ತೋಳಿ ಇದು ನನ್ನ ಹೆಬ್ಬೆಳಿಗಿಂತ ಸ್ವಲ್ಪನೇ ತೋರಿಸು.
ಆದ್ರೆ ಇದು ನಿಮ್ಮ ಪ್ರಾಣ ಮುಸುತ್ತೆ ಅಲ್ವಾ? ಈಗಲಾದ್ರೂ ಗೊತ್ತಾಯ್ತಾ ರಾಜಾ ಸಾಹೇಬ್ರೆ? ಗಾತ್ರ ಮುಖ್ಯ ಅಲ್ಲ, ಪಾತ್ರ ಮುಖ್ಯ. ನಾವೆಲ್ಲಿಂದ ಬಂದ್ವಿ ಅನ್ನೋದು ಮುಖ್ಯ ಅಲ್ಲ, ಯಾಕಾಗ್ ಬಂದ್ವಿ ಅನ್ನೋದು ಮುಖ್ಯ. ನಾನು ಹೇಳ್ತಿರೋದು ನಿಮ್ಮ ಕಿವಿಗೆ ಮಾತ್ರ ತರ್ತಿದೆ, ನಿಮ್ಮ ಬುದ್ಧಿಗೆ ಇರ್ತಿಲ್ಲ ಅಲ್ವಾ? ಎಲ್ಲ ಸಾವಿಗೂ ನಿಮ್ಮ ಸಾವಿನ ಹಾಗೆ ಕಾರಣ ಇರಬೇಕಂತೇನಿಲ್ಲ. ಬೈಗುಳನು ಪೂರ್ತಿಯಾಗಿ ಹೇಳೋಕಾಗ್ತಿಲ್ಲ ನಿಮ್ಗೆ. ಮುಗೀತು, ಎಲ್ಲಾನು ಮುಗೀತು. ನಿಮ್ಮ ಸಾವಿನ ಕಾರಣ ಏನು ಅಂತ ತಿಳ್ಕೊಳ್ಳೋ ಭಾಗ್ಯ ನಿಮಗೆ ಸಿಕ್ಕಿದೆ. ಏನು ಅಂತ ಹೇಳ? ಅಬ್ಬಬ್ಬಬ್ಬಬ್ಬ, ಎಂತ ಚಾ ಮಾಡಿರಿ ಸಾಹೇಬ್ರ, ಬೊಂಬಚ್ಚಾರಿ. ಇಂಥ ಚಾ ಕುಡಿದ್ರ ಇನ್ನೊಂದು ಮುಟ್ಟೆ ಕಾಯಿ ಪಲ್ಯ ಕೊಡ್ಬೇಕು ನೋಡ್ರಿ. ನಮ್ಮೂರ್ ಕಡೆ ಇದು ಕಾಯಿ ಪಲ್ಯ ಪ್ರೀತಿಯಿಂದ ಕೊಟ್ಟ ಅಡಿಗೆ ಪದಾರ್ಥ ರುಚಿ ಹೆಚ್ಚು ಮಾಡಿಸ್ತದ ಅಂತಾರ್ರಿ. ನೀವು ಎಂಥದೇ ಪದಾರ್ಥ ಕೊಟ್ರು ಅಡಿಗೆ ಸಖತ್ ಮಾಡ್ತೀರಂತ ಪಾಕವಿದ್ಯೆಗೆ ನಿಸ್ಸೀಮ್ರಂತ ಕೇಳ್ಪಟ್ಟೀನಿ. ಹೌದಲ್ರಿ? ನಮ್ ದೋಸ್ತ್ ಅದಾನಲ್ರಿ, ಅವ ಯಾವಾಗ್ಲೂ ನಿಮ್ ಬಗ್ಗೆನೇ ಹೇಳ್ತಿರ್ತಾನ, ನಿಮ್ದೇ ಮಾತು. ನಿಮ್ಗೆ ಅಭ್ಯಂತರ ಇಲ್ಲ ಅಂತಂದ್ರ ಇನ್ನೊಂದು ಲೋಟ ಚಾ ಸಿಗ್ಬೋದೇನ್ರಿ? ಇಂಥ ಚಾನ ಎಷ್ಟು ಕುಡಿದ್ರು ಕಡಿಮೆನೆ. ಅಯ್ಯೋ, ನೀವು ಕೇಳಿದ್ಮೇಲೆ ಇಲ್ಲ ಅಂತ ಹೆಂಗ ಅನ್ಲಕ್ ಬರ್ತದ? ತರ್ತೀನ್ರಿ. ಮನೆಯಾಗೆ ಯಾರು ಇಲ್ಲದ ವೇಳಕ್ಕೆ ಬಂದ್ರಿ, ಸಂಜೆ ಮುಂದೆ ಬಂದಿದ್ರೆ ಎಲ್ಲರೂ ಇದ್ದಿರ್ತಿದ್ರು. ನಿಮ್ಮನ್ನ ನೋಡಿದ್ರ ಎಲ್ಲಾನು ನೋಡ್ದಂಗ ಬಿಡಿ. ನಿಮ್ ಕಡೆ ಬಹಳ ಚಲೋತ್ನ ಮಾತಾಡೋದ್ ಕಲಿಸ್ತಾರೇನ್ರಿ? ಬಹಳ ಚಂದ ಮಾತಾಡ್ತೀರಿ ನೀವು. ಥ್ಯಾಂಕ್ಸ್ ರೀ. ಚಾ ತರ್ತೀನ್ರಿ. ಕೇಶ ಹೊರಗಡೆಯಿಂದ ಒಳಗ್ ಬಂದು ಹಾಲಲ್ಲಿ ನಿಂತು ಬಲಗಡೆ ನೋಡಿದ್ರೆ ಕಾಣೋ ರೂಮೇ ರಾಜವರ್ಧನ್ ರೂಮ್.